ಬ್ಯಾಂಗ್ಳೂರ್ ಸಂಡೆ ಬಜಾರ್ ಸೀರೀಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ವಿಡಿಯೋ ಒಳಗೆ ಹೋಗೋ ಮುಂಚೆ ನನ್ ವಿಡಿಯೋಸ್ಗೆ ಇಷ್ಟೊಂದು ಪ್ರೀತಿ ತೋರಿಸಿರೋ ನಿಮ್ಮೆಲ್ರಿಗೂ ನನ್ ಕಡೆಯಿಂದ ಒಂದು ಚಿಕ್ಕ ಹಾರ್ಟ್. ಸೊ ಇವತ್ತಿನ ಸಂಡೆ ಬಜಾರ್ ವಿಡಿಯೋ ಅಲ್ಲಿ ನಾವು ಮಾಡ್ತಿರೋದು ₹1000 ಚಾಲೆಂಜ್. ನನ್ನ ಹತ್ರ ಕ್ಯಾಶ್ ಇರ್ಲಿಲ್ಲ, ಬಟ್ ಫೋನ್ ಪೇ ಇದೆಯಲ್ಲ, ಸೊ ₹1000 ಚಾಲೆಂಜ್ ಮಾಡ್ತಾ ಇದೀವಿ. ಈ ₹1000 ಅಲ್ಲಿ ನಾನು ಏನೇನ್ ಗ್ಯಾಜೆಟ್ಸ್ ಪರ್ಚೇಸ್ ಮಾಡ್ತೀನಿ, ಆ ಗ್ಯಾಜೆಟ್ ಯೂಸ್ಫುಲ್ ಇದೆಯಾ ಇಲ್ವಾ ಅನ್ನೋದು ನಾನು ವಿಡಿಯೋ ಕೊನೆಗೆ ತಿಳಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಇವಾಗ ಸಂಡೆ ಬಜಾರ್ ಒಳಗೆ ಹೋಗೋಣ. ಸೊ ಇಲ್ಲಿ ನೋಡ್ಬೋದು, ರವಿಶಂಕರ್ ಅವ್ರು ಬಂದಿದ್ದಾರೆ. ಇವ್ರು ಹಾಟ್ ವೀಲ್ಸ್ ವಿನ್ನರ್. ಈ ಹಾಟ್ ವೀಲ್ಸ್ ನ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸೊ ಮಚ್. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಸಂಡೆ ಬಜಾರ್ ನುಗ್ಗಿದ ಕೂಡಲೇ ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡಿದ್ದು ಈ HP ಪ್ರಿಂಟರ್ ಪ್ಲಸ್ ಕ್ಯಾಮ್ರಾ Sprocket 2-in-1 ಅಂತ ಇದ್ರದ್ದು ಹೆಸರು. ಇದು ತುಂಬಾನೇ ಹಳೆ ಮಾಡೆಲ್. ಇದ್ರೊಳಗೆ ಹಾಕೋ ಆ ಫಿಲ್ಮ್ ಇರಲಿಲ್ಲ ಆ್ಯಂಡ್ ಇದ್ರದ್ದು ಪ್ರೈಸು ₹1200 ಹೇಳ್ತಾ ಇದ್ರು. ಅದೇ ಅಂಗಡಿಯಲ್ಲಿ TP ಲಿಂಕ್ದು ಒಂದು ರೇಂಜ್ ಎಕ್ಸ್ಟೆಂಡರ್ ಇತ್ತು. ನನಗೆ ಇದ್ರದ್ದು ಅವಶ್ಯಕತೆ ಇತ್ತು, ಸೊ ₹1000 ಚಾಲೆಂಜ್ ಅಲ್ಲಿ ತಗೊಳ್ಳೋಣ ಅನ್ಕೊಂಡೆ. ಬಟ್ ಇದ್ರದ್ದು ಲ್ಯಾಂಡ್ ಪೋರ್ಟು ಡ್ಯಾಮೇಜ್ ಆಗಿತ್ತು, ಸೊ ನಾವು ಇದನ್ನ ತಗೊಂಡಿಲ್ಲ. ಇದ್ರದ್ದು ಪ್ರೈಸು ₹400 ಅಂತ ಹೇಳ್ತಾ ಇದ್ರು. ಅಲ್ಲೇ ಒಂದು ಅಮೆಝಾನ್ ಫೈರ್ ಸ್ಟಿಕ್ ನೋಡಿದ್ದೆ. ಇದು ಒಂದು ಸೆಕೆಂಡ್ ಜನರೇಷನ್ ಅಮೆಝಾನ್ ಫೈರ್ ಸ್ಟಿಕ್. ಇದನ್ನ ನಾನು ಪರ್ಚೇಸ್ ಮಾಡಿದ್ದೀನ ಇಲ್ವಾ ಅಂತ ವಿಡಿಯೋ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಕ್ಯೂಬೋ ಬ್ರ್ಯಾಂಡ್ದು ಒಂದು CCTV ಕ್ಯಾಮ್ರಾ ಇತ್ತು. ಇದು ನೀವು ಲಾಸ್ಟ್ ವಿಡಿಯೋದಲ್ಲೂ ನೋಡಿರ್ತೀರಾ. ಇದಕ್ಕೆ ನಿಮಗೆ ಯಾವುದೇ ರೀತಿ ವೈರಿಂಗ್ ಬೇಡ, ಮೆಮರಿ ಕಾರ್ಡ್ ಹಾಕಿ ಪ್ಲಗ್ ಅನ್ ಪ್ಲೇ ಮಾಡಿದ್ರೆ ಸಾಕು. ಏನಪ್ಪಾ ವಿಚಿತ್ರವಾಗಿ ಗ್ಯಾಜೆಟ್ ಯಾವುದು ಸಿಕ್ಕಿಲ್ವಲ್ಲ ಅಂತ ನೋಡಿದ ಕೂಡಲೇ ಒಂದು ಸಿಕ್ಬಿಡ್ತು. ಇದು ಯಾವುದೋ ಕಟಿಂಗ್ ಮಿಷಿನ್ ತರ ಇದೆ, ಬಟ್ ಏನಕ್ಕೆ ಯೂಸ್ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲೇ ಒಂದು ಆತ್ಮ ಅನ್ನೋ ಡಿವೈಸ್ ಇತ್ತು. ಇದು ಏನಂತ ಎತ್ತಿ ನೋಡ್ತಾ ಇದ್ದೆ. ಮೋಸ್ಟ್ಲಿ ವೈರ್ಲೆಸ್ ಚಾರ್ಜರ್ ಅನ್ಸುತ್ತೆ. ಅಲ್ಲಿಂದ ಮುಂದುವರಿಸ್ತಾ ಇನ್ನೊಂದು ಅಂಗಡಿಯಲ್ಲಿ ರಾಶಿ ನಿಮಗೆ ಸ್ಮಾರ್ಟ್ ವಾಚಸ್ ಹಾಕಿಟ್ಟಿದ್ರು. ಅದರಲ್ಲಿ ಜಾಸ್ತಿ ನೋಡಕ್ ಸಿಕ್ಕಿದ್ದು ಈ ಆಪಲ್ ವಾಚ್ದು ಕಾಪೀಸ್ ಇರುತ್ತಲ್ಲ, ಅದರಲ್ಲಿ ಒಂದಷ್ಟು ವೆರೈಟೀಸ್ ಮತ್ತೆ ಬೇರೆ ಬೇರೆ ಬ್ರ್ಯಾಂಡ್ಸ್ದು ಸ್ಮಾರ್ಟ್ ವಾಚಸ್ ಹಾಕಿಟ್ಟಿದ್ರು. ಇದಕ್ಕೆ ಚಾರ್ಜರ್ಸ್ ಅಂತ ಯಾವ್ದು ಇಲ್ಲ, ಸೊ ತಗೊಂಡ್ರೆ ನಿಮ್ ರಿಸ್ಕ್. ಅಷ್ಟೇ ಅಲ್ಲ, ಈ ತರ ಕಾಪಿ ಏರ್ಪಾಡ್ಸ್ ಕೂಡ ತುಂಬಾನೇ ಸಿಗ್ಬಿಡುತ್ತೆ. ಇವೆಲ್ಲ ಬೇಕಾದ್ರೆ ನೀವು ವೈರ್ ತಂದ್ಬಿಟ್ಟು ಚಾರ್ಜ್ ಹಾಕಿ ಚೆಕ್ ಮಾಡ್ಕೋಬಹುದು. ಇದರಲ್ಲೂ ಅಷ್ಟೇ ಹಲವಾರು ಬ್ರ್ಯಾಂಡ್ಸ್, ಕೆಲವು ಒರಿಜಿನಲ್ ಬ್ರ್ಯಾಂಡ್ಸು ಇರುತ್ತೆ, ಕೆಲವು ಕಾಪೀಸು ಇರುತ್ತೆ. ಈ ಒಂದು ಆಂಕರ್ ಅನ್ನೋ ಬ್ರ್ಯಾಂಡ್ ಬ್ಲೂಟೂತ್ ಸ್ಪೀಕರ್ ನೋಡ್ತಾ ಇದ್ದೆ. ಇದು ತುಂಬಾನೇ ಹೆವಿ ವೆಯ್ಟ್ ಆಗಿತ್ತು, ಮೆಟಲ್ ಮೇಡು. ಪ್ರೈಸ್ ಬಂದು $600 ಅಂತ ಹೇಳ್ತಾ ಇದ್ರು. ಹಾಗೆ $400 ಇನ್ನೊಂದು ಸ್ಪೀಕರ್ ಎತ್ತಿ ನೋಡ್ತಾ ಇದ್ದೆ. ಇದು ಒಂಥರ ವಿಚಿತ್ರವಾಗಿತ್ತು, ಯಾವ್ದು ಬ್ರ್ಯಾಂಡ್ ಅಂತ ಗೊತ್ತಿಲ್ಲ. ಅದೇ ಅಂಗಡಿಯಲ್ಲಿ ಅಮೆಝಾನ್ದು ಎಕೋ ಶೋ ಒಂದು ನೋಡ್ತಾ ಇದ್ದೆ. ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇತ್ತು ಅಂಡ್ ಡಿಸ್ಪ್ಲೇ ಅಲ್ಲಿ ಯಾವುದೇ ರೀತಿ ಸ್ಕ್ರಾಚಸ್ ಮತ್ತೆ ಡ್ಯಾಮೇಜ್ ಇದ್ದಿಲ್ಲ. ಅಷ್ಟೇ ಅಲ್ಲ, ಇದು ವರ್ಕಿಂಗ್ ಅಲ್ಲಿ ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊಂಡು ತಗೊಂಡೋಗಿ ಅಂತ ಹೇಳ್ತಾ ಇದ್ರು. ಬಟ್ ಇವಕ್ಕೆಲ್ಲ ಸ್ಪೆಸಿಫಿಕ್ ಆಗಿ ಒಂದು ಚಾರ್ಜರ್ ಬರುತ್ತೆ ಅಂಡ್ ಪವರ್ ಸಪ್ಲೈ ಬೇಕಿರುತ್ತೆ ಚೆಕ್ ಮಾಡಿ ತಗೊಂಡೋಗಕ್ಕೆ. ಈ ಒಂದು ಮಾಡೆಲ್ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ವಿತ್ ಟಚ್ ಪ್ಲಸ್ ನಿಮ್ಗೆ ಕ್ಯಾಮ್ರಾ ಕೂಡ ಬಂದ್ಬಿಡುತ್ತೆ. ಹಾಗೆ ಅಲ್ಲಿ ಮಿರರ್ ತರ ಏನೋ ಕಾಣಿಸ್ಕೊಂತು. ಏನಪ್ಪಾ ಇವರು ಮಿರರ್ ಮಾರ್ತಿದಾರಲ್ಲ ಅಂತ ಎತ್ತಿ ನೋಡಿದ್ರೆ ಇದರಲ್ಲಿ ಡಿಸ್ಪ್ಲೇ ಇತ್ತು. ಇದೇನು ಅಂತ ಅಂಗಡಿಯವ್ರು ಕೇಳಿದ್ದಕ್ಕೆ ಇದು ಕಾರಲ್ಲಿ ಹಾಕೋ ಮೀಡಿಯಾ ಪ್ಲೇಯರ್ ಅಂತ ಹೇಳಿದ್ರು. ಬಟ್ ಇದರಲ್ಲಿ ಹಿಂದ್ಗಡೆ ಕ್ಯಾಮ್ರಾ ಇತ್ತು. ಸೊ ನನಗೂ ಇದು ಅಷ್ಟೊಂದು ಐಡಿಯಾ ಇಲ್ಲ ಏನಂತ. ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಈ ಒಂದು ಡಿವೈಸ್ ಏನ್ ನೋಡ್ತಾ ಇದ್ದೀರಾ, ನಾನು ಇದನ್ನ MP3 ಪ್ಲೇಯರ್ ಅನ್ಕೊಂಡೆ, ಬಟ್ ಇದೊಂದು ವೈಫೈದು ಡಾಂಗಲ್. ಇದರಲ್ಲಿ ಡಿಸ್ಪ್ಲೇ ಎಲ್ಲ ಬರುತ್ತೆ ಅನ್ಸುತ್ತೆ. ನಾನು ಇದನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇದ್ರದ್ದು ಪ್ರೈಸ್ $400 ಅಂತ ಹೇಳ್ತಾ ಇದ್ರು. ಈ ಒಂದು ಸ್ಪೀಕರ್ ವಾಟರ್ ಪ್ರೂಫ್, ಬ್ರೇಕ್ ಪ್ರೂಫ್ ಅಂತ ಹೇಳ್ತಾ ಇದ್ದಾರೆ. ತಿರ್ಗಿಸಿ ನೋಡಿದ್ರೆ ತೂತಿದೆ. ಈ ಬೋಟ್ ಸ್ಪೀಕರ್ ನ ಪ್ರೈಸ್ $350. ಮ್ಯೂಸಿಕ್ ಲವರ್ಸ್ ಸುಮ್ನೆ ಮನೇಲಿ ಕುತ್ಕೊಂಡು ನೇಬರ್ಸ್ ನ ಇರಿಟೇಟ್ ಮಾಡ್ಬೇಕಾ, ಇಲ್ಲಿಂದ ಕೀಬೋರ್ಡ್ ತಗೊಂಡೋಗಿ. ಇದ್ ನೋಡಕ್ಕೆ ಯಾವುದೋ ಒಂದು ಪ್ರೊಫೆಷನಲ್ ಕೀಬೋರ್ಡ್ ತರಾನೇ ಇತ್ತು. ಪ್ರೈಸ್ ಕೇಳೋಣ ಅಂದ್ರೆ ಅಂಗಡಿಯವರು ಬ್ಯುಸಿ ಆಗಿದ್ರು. ಅಲ್ಲೇ ಒಂದು ಕಿಂಡಲ್ ನ ನೋಡಿದೆ. ಇದು ನೋಡಕ್ ಚೆನ್ನಾಗಿತ್ತು, ಬಟ್ ವರ್ಕಿಂಗ್ ಇಲ್ವಾ ಅಂತ ಗೊತ್ತಿಲ್ಲ. ಪ್ರೈಸ್ ಇದ್ರದ್ದು $350 ಅಂತ ಹೇಳ್ತಾ ಇದ್ರು. ಇದೇನ್ ನೀವು ನೋಡ್ತಾ ಇದ್ದೀರಾ, ಇದು ಒಂದು ಹಾರ್ಡ್ ಡಿಸ್ಕ್. ಇಷ್ಟು ಚಿಕ್ಕ ಸೈಜ್ ಅಲ್ಲಿರೋ ಹಾರ್ಡ್ ಡಿಸ್ಕ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇದು ಮೋಸ್ಟ್ಲಿ ಚಿಕ್ಕ ಲ್ಯಾಪ್ಟಾಪ್ಸ್ ಇರಬೇಕು. ಸೈಜ್ ಕೂಡ ಅಷ್ಟೇ 40GB. $400 ಪ್ರೈಸ್ ಮಾಡ್ತಾ ಇದ್ರು ಇದಕ್ಕೆ. ಅಷ್ಟೇ ಅಲ್ಲ, ನಾರ್ಮಲ್ ಸೈಜ್ ಹಾರ್ಡ್ ಡಿಸ್ಕ್ ಕೂಡ ಇತ್ತು. ಇದು ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ಸ್. ಇವೆಲ್ಲ ಕೂಡ ಅಷ್ಟೇ ನಿಮಗೆ $400 ಪ್ರೈಸ್ ಅಲ್ಲಿ ಸಿಗ್ಬಿಡುತ್ತೆ. ಬಟ್ ಇದರಲ್ಲಿ ಬ್ಯಾಡ್ ಸೆಕ್ಟರ್ಸ್ ಮತ್ತೆ ವರ್ಕಿಂಗ್ ಇಶ್ಯೂಸ್ ಇದೆಲ್ಲ ತುಂಬಾನೇ ಇರುತ್ತೆ. ಸೊ ನೋಡಿ ಚೆಕ್ ಮಾಡಿ ತಗೋಬೇಕು. ಅಲ್ಲೇ ಒಂದು CCTV ಕ್ಯಾಮ್ರಾ ನೋಡಿದ್ವಿ. ಇದು ಡೈರೆಕ್ಟ್ ಆಗಿ ಬಲ್ಬ್ ಜಾಗದಲ್ಲಿ ಫಿಕ್ಸ್ ಮಾಡ್ಬೇಕಷ್ಟೇ. ವೈಫೈ ಕನೆಕ್ಟ್ ಮಾಡಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಪ್ರೈಸ್ $1000 ಒಳಗೆ ಎಷ್ಟು ಹೇಳಿದ್ರು. ಹಾಗೆ ಅಲ್ಲಿ 2-3 ವೆರೈಟೀಸ್ ಆಫ್ CCTVs ಮತ್ತೆ ಹಳೆ ಸೈಬರ್ ಶಾಟ್ ಕ್ಯಾಮ್ರಾಗಳು ಒಂದಲ್ಲ ಎರಡಲ್ಲ ಒಂದು 4-5 ಪೀಸ್ ಇತ್ತು. ಇವೆಲ್ಲ ಮೋರ್ ಲೈಕ್ ಕಲೆಕ್ಟಬಲ್ಸ್ ಇವಾಗ. ಹಾಗೆ ಇನ್ನೊಂದು ಅಂಗಡಿಯಲ್ಲಿ VR ಹೆಡ್ಸೆಟ್ ನೋಡ್ತಾ ಇದ್ದೆ. ಯೂಶುವಲ್ VRs ತರಾನೇ ಫೋನ್ ನ ಪ್ಲೇಸ್ ಮಾಡಿ ನೀವು ಯೂಸ್ ಮಾಡ್ಕೋಬಹುದು. ಬಟ್ ಒಂದು ಅಡಿಷನಲ್ ಫೀಚರ್ ಏನಂದ್ರೆ ಇದರಲ್ಲಿ ನಿಮಗೆ ಬ್ಲೂಟೂತ್ ಹೆಡ್ಫೋನ್ಸ್ ಬಂದ್ಬಿಡುತ್ತೆ. ಇದ್ರದ್ದು ಪ್ರೈಸು $1500. ಹಾಗೆ ಇಲ್ಲಿ ಲೆನೋವೋದು ಲ್ಯಾಪ್ಟಾಪ್ ನೀವು ನೋಡ್ಬೋದು. ಸ್ವಲ್ಪ ದೊಡ್ಡ ಸೈಜ್ ಲ್ಯಾಪ್ಟಾಪ್, ಅದಕ್ಕೆ ಕೈಯಲ್ಲಿ ಎತ್ತಿ ತೋರ್ಸಕ್ಕಾಗಿಲ್ಲ. ಫುಲ್ ಧೂಳು ಹಿಡ್ದಿದೆ. ಸೊ ವರ್ಕಿಂಗ್ ಅಲ್ಲಿ ಇದೆ ಅಂತ ಕೇಳಿದ್ದಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇವೆಲ್ಲ ಮೋಸ್ಟ್ಲಿ ಸ್ಪೇರ್ಸ್ಗೆ ಯೂಸ್ ಆಗ್ಬೋದು ಅಷ್ಟೇ. ಇನ್ನೊಂದು ಅಂಗಡಿಯಲ್ಲಿ ಸ್ಪೀಕರ್ಸ್ ಇತ್ತು. ಈ ಒಂದು ಸ್ಪೀಕರ್ನ ಯಾರೋ ಬಾರ್ಗೇನ್ ಮಾಡಿ $250 ಏನೋ ಪರ್ಚೇಸ್ ಮಾಡಿದ್ರು. ಇದರಲ್ಲಿ ನಿಮಗೆ ಡಿಸ್ಪ್ಲೇನೂ ಬಂದ್ಬಿಡುತ್ತೆ ಟಾಪಲ್ಲಿ. ಮನೆ ಕಟ್ಟಕ್ಕೆ ಕಲ್ಲೇನಾದ್ರು ಕಮ್ಮಿ ಆದರೆ ಇದನ್ನ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಕಂಪನಿಯವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ. ಬಟ್ ಟಾಪಲ್ಲಿ ನೋಡಿ ಆಲ್ರೆಡಿ ಹೊಡೆದೋಗಿದೆ.
ಈ ಒಂದು ಸ್ಪೀಕರ್ ನೋಡೋಕ್ಕೆ ಸ್ವಲ್ಪ ಕ್ಯೂಟ್ ಆಗಿತ್ತು ಅಂತ ಎತ್ತಿ ನೋಡ್ತಾ ಇದ್ದೆ. ಇದೆಲ್ಲ ಬರೀ 3 ವಾಟ್ಸ್ ಟು 5 ವಾಟ್ಸ್ ಬಂದ್ಬಿಡುತ್ತೆ ಅಷ್ಟೇ ನಿಮಗೆ. ಇದೊಂದು ಸೋನಿ ಕ್ಯಾಮ್ರಾ ಆ್ಯಂಡ್ ಇದರಲ್ಲಿ ಡಿಸ್ಪ್ಲೇ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಲೆನ್ಸ್ ಕೂಡ ಅಷ್ಟೇ ಇದರಲ್ಲೇ ಇತ್ತು. ಅಂಗಡಿಯವರು ಹೇಳಿದ್ದೇನೆಂದರೆ ಇದು ವರ್ಕಿಂಗಲ್ಲಿದೆ, ಸಪೋಸ್ ನೀವು ತಗೊತೀರಾ ಅಂದರೆ ಇದನ್ನು ಚೆಕ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಇದು ಏನಾದರೂ ಲೇಟೆಸ್ಟ್ ಮಾಡೆಲ್ ಆಗಿದ್ದಿದ್ರೆ ನಾನು ತಗೊಳ್ತಾ ಇದ್ದೆ. ಇದ್ರದ್ದು ಪ್ರೈಸ್ ಬಂದು 3,500 ಅಂತ ಹೇಳ್ತಾ ಇದ್ರು. ಈ ಒಂದು ಕ್ಯಾಮ್ರಾ ನೋಡೋಕ್ಕೆ ತುಂಬಾ ಯುನೀಕ್ ಆಗಿತ್ತು. ಇದು ಕ್ಯಾಮ್ರಾನ ಇಲ್ಲ MP3 ಪ್ಲೇಯರ್ ಅಂತಾನೆ ಗೊತ್ತಿಲ್ಲ, ಅಷ್ಟೊಂದು ಬಟನ್ಸು ಸ್ಪೀಕರ್ ಎಲ್ಲ ಇತ್ತು ಇದರಲ್ಲಿ. ಪ್ರೈಸು ಅಷ್ಟೇ 1,000 ರೂಪಾಯಿ ಅಂತ ಏನೋ ಹೇಳ್ತಾ ಇದ್ರು. ಇವಾಗ ನೀವು ನೋಡ್ತಿರೋದು ಒಂದು ಆ್ಯಂಟಿಕ್ ಕ್ಯಾಮ್ರಾ. ಲೆನ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಈ ಕ್ಯಾಮ್ರಾದಲ್ಲಿ ಮೆಮೊರಿ ಕಾರ್ಡ್ ಎಲ್ಲ ಬರಲ್ಲ, ಫಿಲ್ಮ್ ರೋಲ್ ಹಾಕಬೇಕು. ಇದ್ರದ್ದು ಪ್ರೈಸ್ ಬಂದು 2,500 ಅಂತ ಹೇಳ್ತಾ ಇದ್ರು. ಹಾಗೆ ಇಲ್ಲಿ ಒಂದು ಪ್ರೊಜೆಕ್ಟರ್ ನೋಡಿದ್ವಿ. ಇದನ್ನ ಆಲ್ರೆಡಿ ಯಾರೋ ಪರ್ಚೇಸ್ ಮಾಡಿ ಅಲ್ಲಿ ಇಟ್ಟು ಹೋಗಿದ್ರಂತೆ. ತುಂಬಾನೇ ಸ್ಲೀಕ್ ಆಗಿ ಮತ್ತೆ ನೋಡಕ್ಕೂ ಚೆನ್ನಾಗಿತ್ತು. ಇದೊಂದು ಯುನೀಕ್ ಆಗಿರೋ MP3 ಪ್ಲೇಯರ್. ಇದು ಸೋನಿದು. ಹಿಂದ್ಗಡೆಯಿಂದ ನೋಡಿದ್ರೆ ಇದು ಫೋನ್ ಅನ್ಕೊಂತಾರೆ ಯಾರಿದ್ರು. ಪ್ರೈಸ್ ಇದ್ರದ್ದು 300 ರೂಪಾಯಿ. ಈ ಒಂದು ಇಯರ್ಫೋನ್ಸ್ ಇವಾಗ ಕೂಡ 2-3 ಸಾವಿರ ಇದೆ ಆನ್ಲೈನ್ ಅಲ್ಲಿ. ಇದು ಆಪಲ್ದು ಲೈಟ್ನಿಂಗ್ ಕನೆಕ್ಟರ್ ಬರೋ ಇಯರ್ಫೋನ್ಸು ಆ್ಯಂಡ್ ಇದು ಯೂಸ್ ಆಗಿರಲಿಲ್ಲ. ಬರೀ 100 ರೂಪಾಯಿ ಪ್ರೈಸ್ ಮಾಡ್ತಾ ಇದ್ರು ಇದಕ್ಕೆ. ಮ್ಯೂಸಿಷಿಯನ್ಸ್ ಯಾರಾದರೂ ಇದ್ರೆ ನಿಮಗೆ ಇಲ್ಲಿ ತುಂಬಾನೇ ಐಟಮ್ ಸಿಕ್ಬಿಡುತ್ತೆ. ಇದು ನೋಡಿ ಕ್ಯಾಶಿಯೋದು ಪ್ರೊಫೆಷನಲ್ ಕೀಬೋರ್ಡು. ಲಾಸ್ಟ್ ವಿಡಿಯೋದಲ್ಲಿ ಗಿಟಾರ್ ಕೂಡ ತೋರಿಸಿದ್ದೆ. ಈ ಒಂದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಬರೀ 250 ರೂಪಾಯಿ ಅಷ್ಟೇ. ಇದು ಸೈಂಟಿಫಿಕ್ ಮಾತ್ರ ಅಲ್ಲ, ಇದರಲ್ಲಿ ರೈಟಿಂಗ್ ಪ್ಯಾಡ್ ಕೂಡ ಬಂದ್ಬಿಡುತ್ತೆ. ಇದನ್ನ ನೋಡಿ ನಾನು ಫಸ್ಟ್ ಮೊಬೈಲ್ ಅನ್ಕೊಂಡೆ, ಬಟ್ ಇದು ಮೊಬೈಲ್ ಅಲ್ಲ. ಇದು ಮೋಸ್ಟ್ಲಿ ಬಿಲ್ಲಿಂಗ್ ಯೂಸ್ ಮಾಡ್ತಾರೆ ಅನ್ಕೊಂತೀನಿ. ಇದರಲ್ಲಿ ಸಿಮ್ ಹಾಕೋ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಪ್ರೈಸ್ ಇದ್ದು 450 ರೂಪಾಯಿ ಅಂತ ಹೇಳ್ತಾ ಇದ್ರು. ಇಲ್ಲಿ ನೀವು ಕಾಪಿ ಏರ್ಪಾಡ್ಸ್ ನೋಡ್ಬೋದು. ಬರೀ 200-300 ರೂಪಾಯಿಗೆ ಕಾಪಿ ಏರ್ಪಾಡ್ಸ್ ಸೇಲ್ ಮಾಡ್ತಾ ಇದ್ದಾರೆ. ಅದರಲ್ಲೇ ನಿಮಗೆ ತುಂಬಾ ವೇರಿಯೇಷನ್ಸ್ ಕೂಡ ಸಿಗ್ಬಿಡುತ್ತೆ. ಇನ್ನೊಂದು ಅಂಗಡಿಯಲ್ಲಿ ಡಾಕ್ಟರ್ಸ್ ಯೂಸ್ ಮಾಡೋ ಈ ಒಂದು ಸೆಟ್ ಇತ್ತು. ಇದು ಮೋಸ್ಟ್ಲಿ ಆರ್ಥೋಪೆಡಿಕ್ ಡಾಕ್ಟರ್ಸ್ ಯೂಸ್ ಮಾಡ್ತಾರೆ ಅನ್ಕೊಂತೀನಿ. ಎಷ್ಟು ಕೊಡ್ತೀರೋ ಕೊಡಿ ಅಂತ ಹೇಳಿದ್ರು, ಬಟ್ ನಾನು ಡಾಕ್ಟರ್ಗೆ ಓದಿಲ್ಲ ಸರ್ ಅಂತ ಬಂದ್ಬಿಟ್ಟೆ. ಇಲ್ಲಿ ನೀವು ಗೋಪ್ರೋಗೆ ಕಸಿನ್ ಬ್ರದರ್ ಅನ್ನೋ ತರ ಒಂದು ಆಕ್ಷನ್ ಕ್ಯಾಮ್ರಾನ ನೋಡ್ಬೋದು. ಇದು ಫುಲ್ ಸೆಟ್ ಬಂದ್ಬಿಡುತ್ತಂತೆ. ಪ್ರೈಸ್ ಬರೀ 2,000 ರೂಪಾಯಿ ಅಂತ ಹೇಳ್ತಾ ಇದ್ರು. ಐಫೋನ್ ಯೂಸರ್ಸ್ಗೆ ಅಂಡರ್ ವಾಟರ್ ಅಲ್ಲಿ ಫೋಟೋ ಶೂಟಿಂಗ್ ಮಾಡಕ್ಕೆ ಒಂದು ಪೌಚ್ ಇತ್ತು. ನಾನು ಯಾವ ಕಾಲಕ್ಕೆ ಅಂಡರ್ ವಾಟರ್ ಹೋಗೋದು ಅಂತ ಅಲ್ಲೇ ಇಟ್ಬಿಟ್ಟು ಜೈನ್ಬಿಟ್ಟೆ. ನಮಸ್ಕಾರ. ಸೊ ಇದುವರೆಗೂ ಸಖತ್ತಾಗಿರೋ ಗ್ಯಾಜೆಟ್ಸ್ನ ನನ್ನ ವಿಡಿಯೋಲಿ ನೋಡಿರ್ತೀರಾ. ಸೊ ವಿಡಿಯೋ ಕೊನೆಗೆ ನಾವು ಬಂದಿದ್ದೀವಿ. ಇವಾಗ 1000 ರೂಪೀಸ್ ಚಾಲೆಂಜಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ 1000 ರೂಪೀಸ್ ಚಾಲೆಂಜಲ್ಲಿ ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದು ಕ್ಯೂಬೋ ಬ್ರ್ಯಾಂಡಿಂದ ಇದು ಒಂದು CCTV ಕ್ಯಾಮ್ರಾ. ಸೊ ಇದಕ್ಕೆ ಯಾವುದೇ ರೀತಿ ಕೇಬಲ್ ಬೇಕಾಗಿಲ್ಲ. ನೀವು ಲಾಸ್ಟ್ ವಿಡಿಯೋದಲ್ಲೂ ಇದೊಂದು ಕ್ಯಾಮ್ರಾ ನೋಡಿರ್ತೀರಾ. ಸೊ ಏನಕ್ಕಪ್ಪ ಇನ್ನೊಂದು ಸತಿ ತೊಗೊಂಡಿದ್ದೀನಿ ಅಂದರೆ, ನನಗೆ ಇದು ಆಚೆ ಕಡೆ ಬ್ಯಾಲ್ಕನಿಯಲ್ಲಿ ಫಿಕ್ಸ್ ಮಾಡೋಕ್ಕೆ ಬೇಕಿತ್ತು. ಹಾಗೆ ಇದು ವರ್ಕಿಂಗ್ ಇದೆಯಾ ಇಲ್ವಾ ನಾನು ಚೆಕ್ ಮಾಡಿ ತೊಗೊಂಡಿಲ್ಲ. ಇದು ಫಸ್ಟ್ ಗ್ಯಾಜೆಟ್ ನಾನು ತೊಗೊಂಡಿದ್ದು. ಅದಾದಮೇಲೆ ನಾನು ಸೆಕೆಂಡ್ ತೊಗೊಂಡಿದ್ದು ಅಮೆಝಾನ್ ಫೈರ್ ಸ್ಟಿಕ್ಕು. ಈ ಫೈರ್ ಸ್ಟಿಕ್ಕು ನಾನು ಚೆಕಿಂಗ್ ಮಾಡಿ ತೊಗೊಂಡಿಲ್ಲ, ಯಾಕಂದರೆ ಇವತ್ತು ಆಫ್ಟರ್ 3-4 ವೀಕ್ಸ್ ಸಂಡೇ ಬಜಾರ್ ಫುಲ್ ಕಂಪ್ಲೀಟಾಗಿ ಓಪನ್ ಇತ್ತು. ಸೊ ತುಂಬಾ ರಶ್ ಇತ್ತು. ಆ ರಶಲ್ಲಿ ನಾನು ಹೇಗೇಗೋ ಮಾಡಿ ಇದನ್ನು ಪರ್ಚೇಸ್ ಮಾಡಿದೆ. ಆಲ್ರೆಡಿ ನೀವು ವೀಡಿಯೋದಲ್ಲಿ ನೋಡಿರ್ತೀರ ಇದು ಪರ್ಚೇಸ್ ಮಾಡಿದ್ದು. ಅದಾದಮೇಲೆ ನಾನು ಈ ಒಂದು ಪೆನ್ ಡ್ರೈವ್ನ ಪರ್ಚೇಸ್ ಮಾಡಿದೆ. ಸೊ ಇದು ನೋಡಿದ್ರೆ ಸೋನಿದು 64 GB. ಇದು ಹೊಸ ಪೆನ್ ಡ್ರೈವ್ ಆ್ಯಕ್ಚುಲಿ. ಇದು ಫುಲ್ ಬಾಕ್ಸ್ ಸೀಲ್ಡ್ ಪೀಸಲ್ಲಿತ್ತು. ನಾನು ಆಲ್ರೆಡಿ ಎಕ್ಸೈಟ್ಮೆಂಟಲ್ಲಿ ಬಾಕ್ಸ್ ಎಲ್ಲ ಬಿಚ್ಚಿಬಿಟ್ಟೆ. ಸೊ ಇದು ನಾನು ಚೆಕ್ ಮಾಡಿದೆ, ಅಲ್ಲೇ ಬಾಕ್ಸ್ ಎಲ್ಲ ಬಿಚ್ಚಿಬಿಟ್ಟು. ಸೊ ವರ್ಕಿಂಗಲ್ಲಿದೆ, ಯಾವುದೇ ತೊಂದರೆ ಇಲ್ಲ. ಸೊ ಇದೊಂದು ಪರ್ಚೇಸು. ಸೊ 3 ಗ್ಯಾಜೆಟ್ಸ್ ನಾನು 1000 ರೂಪೀಸ್ ಚಾಲೆಂಜಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಈ 3 ಗ್ಯಾಜೆಟ್ಸ್ಗೆ ನಾನು ಎಷ್ಟು ಪೇ ಮಾಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಸೊ ಈ ಕ್ಯೂಬೋದು CCTV ಕ್ಯಾಮ್ರಾ ನಿಮಗೆ ಆನ್ಲೈನಲ್ಲಿ ಹೊಸದಕ್ಕೆ ಒಂದು 2,500-3,000 ಏನೋ ಪ್ರೈಸ್ ಇದೆ ಅನಿಸುತ್ತೆ. ಬಟ್ ನಾನು ಇದಕ್ಕೆ ಕೊಟ್ಟಿದ್ದು 350 ರೂಪೀಸ್ ಅಷ್ಟೇ. ಅದಾದಮೇಲೆ ಫೈರ್ ಸ್ಟಿಕ್ ನಾನು 500 ರೂಪಾಯಿ ಕೊಟ್ಟು ತೊಗೊಂಡೆ. ಆ್ಯಕ್ಚುಲಿ ಫೈರ್ ಸ್ಟಿಕ್ ಇನ್ನೂ ಕಮ್ಮಿಗೂ ಸಿಗುತ್ತೆ, ಬಟ್ ಅದು ಕಂಡೀಷನ್ ತುಂಬಾ ವರ್ಸ್ಟ್ ಆಗಿರುತ್ತೆ. ಇದು ಸ್ವಲ್ಪ ನೋಡೋಕ್ಕೆ ನೀಟ್ ಕಂಡೀಷನಲ್ಲಿತ್ತು. ಜೊತೆ ರಿಮೋಟ್ ಇರಲಿಲ್ಲ. ಆದರೂ ನಾನು ಇದನ್ನು ಪರ್ಚೇಸ್ ಮಾಡಿದೆ. ರಿಮೋಟ್ ಜೊತೆ ನೀವು ನೋಡೋಕೆ ಹೋದರೆ 1000 ರೂಪೀಸ್ ಆ ಥರ ಹೇಳ್ತಾರೆ ಸಂಡೇ ಬಜಾರಲ್ಲಿ. ಬಟ್ ನನಗೆ ಇದು ರಿಮೋಟ್ ಇರಲಿಲ್ಲ ಅಂತ ಇದನ್ನು ನಾನು 500 ರೂಪಾಯಿ ಪರ್ಚೇಸ್ ಮಾಡಿದೆ. ಅದಾದಮೇಲೆ ನಾನು ಬರೀ 200 ರೂಪೀಸ್ ಕೊಟ್ಟು ಈ ಒಂದು ಪೆನ್ ಡ್ರೈವ್ನ ಪರ್ಚೇಸ್ ಮಾಡಿದೆ. ಸೊ 1050 ಆ ಥರ ಆಯಿತು. ಬರ್ಗೇನ್ ಮಾಡಿ ನಾನು 1000 ರೂಪೀಸ್ಗೆ ತೊಗೊಂಡೆ. ಸೊ ಈ 3 ಐಟಮ್ನ ನಾನು ಪರ್ಚೇಸ್ ಮಾಡಿದ್ದೀನಿ 1000 ರೂಪೀಸ್ ಚಾಲೆಂಜಲ್ಲಿ. ನೀವೆಲ್ಲರೂ ನನ್ನ ವಿಡಿಯೋಸ್ಗೆ ತುಂಬಾನೇ ಪ್ರೀತಿ ತೋರಿಸ್ತಾ ಇದ್ದೀರಾ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಆದ್ರೂ ತುಂಬಾ ಜನ ನನ್ನ ವಿಡಿಯೋನ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಇದೇ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನ ನಿಮ್ಮ ಹತ್ರ ಬಂದು ತಲುಪಿಸೋದು ನನ್ನ ಕರ್ತವ್ಯ. ಅದನ್ನ ನಾನು ಮಾಡೇ ಮಾಡ್ತೀನಿ. ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.